श्रीगुरुभ्यो नमः। हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत्। भवति यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचति धत्तां सन्निधिं मानसे च। तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान्। मिथ्यासिद्धान्तदुर्ध्वान्त विध्वंसन विचक्षणः जयतीर्थाख्यतरणिर्भासतां नो हृदम्बरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। दुर्वादिध्वान्तरवये वैष्णवीं देवरेन्दवे श्रीराघवेन्द्रगुरवे नमोऽत्यन्तदयालवे। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरि ओम। ತುಂಬ ಶ್ರಾದ್ದಾದಿಗಳ ಮಹತ್ವವನ್ನು ಜಗನ್ನಾಥದಾಸರು ನಮಗೆ ಹರಿವಂಶ ಯಾವ ರೀತಿಯಾಗಿ ಮಾಡಬೇಕು, ಅದರಲ್ಲಿ ಶ್ರಾದ್ದಾದಿಗಳಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಸಂಕೋಚಾದಿಗಳನ್ನಾಗಲಿ ಅಥವಾ ಅದರಲ್ಲಿ ಯಾವುದೇ ರೀತಿಯಾಗಿರುತ್ತಾನೋ ಮೋಸವನ್ನು ಮಾಡಬಾರ್ದು, ತಾನು ಆ ಋಣವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಆ ಕರ್ಮವನ್ನು ಮಾಡಲೇಬೇಕು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ಒಂದು ಸ್ಮೃತಿಯ ಮಾತನ್ನು ಹೇಳ್ತಾರೆ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿಭೋಜನಾತ್ ಗಯಾಯಾಂ ಪಿಂಡದಾನಾತ್ ತ್ರಿಭಿಃ ಪುತ್ರಸ್ಯ ಪುತ್ರತಾ. ಈ ಮೂರರಿಂದಾಗಿ ಪುತ್ರ ಎಂಬುವವನು ಅವನು ಪುತ್ರ ಅಂತ ಅನಿಸಿಕೊಳ್ಳುತ್ತಾನೆ. ಯಾವುದರಿಂದ ಅಂತ ಕೇಳಿದ್ರೆ ಜೀವತೋ ವಾಕ್ಯಕರಣಾತ್, ತಂದೆ ತಾಯಿಗಳು ಬದುಕಿರುವಷ್ಟು ಕಾಲ ಅವರ ಮಾತನ್ನು ಕೇಳುವ ಮೂಲಕವಾಗಿ, ಅದಾದ ಮೇಲೆ ಪ್ರತ್ಯಬ್ಧಂ ವಾರ್ಷಿಕವಾಗಿ ಭೂರಿ ಭೋಜನಾದಿಗಳನ್ನು ಮಾಡಿಸುವ ಮೂಲಕವಾಗಿ, ಇನ್ನು ಗಯೆಯಲ್ಲಿ ಅವರ ಪಿಂಡದಾನಾದಿಗಳನ್ನು ಮಾಡುವ ಮೂಲಕವಾಗಿ, ಹೀಗೆ ಈ ಮೂರರಿಂದಾಗಿ ತ್ರಿಭಿಃ ಪುತ್ರಸ್ಯ ಪುತ್ರತ, ಅವನು ಈ ಮೂರರಿಂದಾಗಿ ಪುತ್ರ ಅಂತ ಅನಿಸಿಕೊಳ್ಳುತ್ತಾನೆ ಅಂತ ಪ್ರಮಾಣವನ್ನು, ಸ್ಮೃತಿಯ ಪ್ರಮಾಣವನ್ನು ಕೊಟ್ಟರು. ಅದೇ ಆದಮೇಲೆ ತಾನು ಮಾಡಲೇಬೇಕಾಗಿರತಕ್ಕಂತಹ ಅವನ ಕರ್ತವ್ಯವನ್ನು ಕೂಡ ಹೇಳಿದರು. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳ್ತಾರೆ, ಭಗವಂತನನ್ನು ಈ ರೀತಿಯಾಗಿ ವಸು ರುದ್ರ ಆದಿತ್ಯ, ಅದರಲ್ಲಿ ವಸುರುದ್ರಾದಿತ್ಯರಲ್ಲಿ ಭಗವಂತನ ಪ್ರದ್ಯುಮ್ನ ಸಂಘರ್ಷಣ ವಾಸುದೇವಾದಿ ರೂಪಗಳನ್ನು ಚಿಂತನೆ ಮಾಡಿಕೊಂಡು ತಾನು ಅಲ್ಲಿ ಶ್ರಾದ್ದಾದಿಗಳನ್ನು ಮಾಡಬೇಕು. ಆ ಶ್ರಾದ್ದಾದಿಗಳನ್ನು ಮಾಡುವ ಮೂಲಕವಾಗಿ ಅವನು ತನ್ನ ಒಂದು ಹಂತದ ಋಣವನ್ನು ಪರಿಹರಿಸಿಕೊಳ್ಳುತ್ತಾನೆ ಅಂತ ಹೇಳಿದರು. ಇದಾದ ಮೇಲೆ ಭಗವಂತನನ್ನು ಚಿಂತನೆ ಮಾಡಿದ್ದಂತಹ ದೇಹದಲ್ಲಿ ಈ ರೀತಿಯಾಗಿರತಕ್ಕಂತಹ ಅಂಶ, ಅದೇ ರೀತಿಯಾಗಿ ಅಂತರ್ಗತ, ಇದರಲ್ಲಿ ಈ ಮೂರು ರೀತಿಯಾಗಿರತಕ್ಕಂತಹದ್ದನ್ನು ಚಿಂತನೆ ಮಾಡಿದ್ದರಿಂದಾಗಿ ಏನು ಫಲ ಏನು ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅಂಶಾಂತರ್ಗತ ತ್ರಯ ಹಂಸವಾಹನ ಮುಖ್ಯ ದಿವಿಜರ ಸಂಶಯದಿ ತಿಳಿದರಂತರಾತ್ಮಕ ಶ್ರೀಗಣಾಥ. ಭಗವಂತನನ್ನು ಈ ಮೂರು ಉಪಾಸನೆಯನ್ನು ಮಾಡಬೇಕು. ಮಾಡಿದ್ದರಿಂದಾಗಿ ಹೇಗೆ ಒಂದು ಹಂಸವಾಹನನಾಗಿರತಕ್ಕಂತಹ ಬ್ರಹ್ಮ, ಇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳು,
ಇನ್ನು ಇವರೆಲ್ಲರೂ ಕೂಡ ದೇಹದಲ್ಲಿ ತಾವು ಇದ್ದಾರೆ. ಅದಾದ ಮೇಲೆ ಅಂತಹ ಇರುವಂತಹ ದೇವತೆಗಳನ್ನು ಅದರ ಜೊತೆಗೆ ಮುಖ್ಯನಾಗಿರ್ತಕ್ಕಂತಹ ಅಂತರಾತ್ಮಕನಾಗಿರ್ತಕ್ಕಂತಹ ಜನಾರ್ದನನ್ನು ತಾನು ಮುಖ್ಯವಾಗಿ ಸ್ಮರಣೆ ಮಾಡಬೇಕು. ಅದರಲ್ಲಿ ಹಿಂದೆ ಒಂದು ರೂಪವನ್ನು ಹೇಳಿದರು. ಅದೆಷ್ಟು ರೂಪಗಳು ಅಂತ ಕೇಳಿದರೆ 96 ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ. ಹೇಗೆ ಅಂತ ಕೇಳಿದ್ರೆ ಷಣ್ಣವತಿ ನಾಮದಿ ಕರೆಸುತ್ತಲೇ ಅಂತ ಹೇಳಿಕೊಂಡು ಹಿಂದೆ ಜಗನ್ನಾಥದಾಸರು ಆ ರೂಪವನ್ನು ಹೇಳಿದ್ದಾರೆ, ಸಂಖ್ಯೆಯನ್ನು. ಆ ಸಂಖ್ಯೆಯನ್ನು ತಾನು ಅನುಸಂಧಾನ ಮಾಡಿಕೊಂಡು ಆ ಅನುಸಂಧಾನಪೂರ್ವಕವಾಗಿರತಕ್ಕಂತಹ ಚಿಂತನೆಯಲ್ಲಿ ತಾನು ಆ ದೇವತಾ ಚಿಂತನೆಯಲ್ಲಿ ತನ್ನ ಇರಬೇಕು ಎಂಬುದನ್ನು ಹೇಳ್ತಾರೆ. ಹೀಗೆ ಯಾರು ಇರ್ತಾರೋ ಅಂಥವನಿಗೆ ಏನು ಫಲ ಅಂತ ಕೇಳಿದರೆ ಮುಖ್ಯವಾಗಿರತಕ್ಕಂತಹ ದೊಡ್ಡ ಫಲವನ್ನು ಹೇಳ್ತಾರೆ. ಷಡಧಿಕ ತ್ರಿಂಶತಿ ತ್ರಯರೂಪವರಿತು ವಿಪಾಂಸಗನ ಆ ಗರುಡವಾಹನನಾಗಿರ್ತಕ್ಕಂತಹ ಭಗವಂತನನ್ನು ಚಿಂತನೆ ನಡೆಸಬೇಕು. ಆ ಚಿಂತನೆ ನಡೆಸಿದವನು ಅವನು ಮುಖ್ಯವಾಗಿ ಒಳ್ಳೆಯ ಕೃತಕೃತ್ಯ ಅಂತ ಅನಿಸಿಕೊಳ್ತಾನೆ. ಅದರಿಂದ ಯಾರನ್ನ ಚಿಂತನೆ ನಡೆಸಿದ್ದರಿಂದಾಗಿ ಈ ಜೀವನ ಕೃತಕೃತ್ಯವಾಗುವುದು ಅಂಥವನನ್ನು ಸ್ಮರಣೆ ಮಾಡಬೇಕು. ಯಾರನ್ನ ಅಂತ ಕೇಳಿದ್ರೆ ಅದನ್ನೇ ಗೀತಾ ಭಾಷ್ಯ ನಮಗೆ ತಿಳಿಸಿಕೊಡ್ತದೆ. ವಿಶೇಷವಾಗಿ ಶ್ರಾದ್ದಾದಿಗಳಲ್ಲಿ ನಾವು ಉಪಾಸನೆ ಮಾಡುವಂತಹ ಶ್ರಾದ್ದಾದಿಗಳಲ್ಲಿ ಚಿಂತನೆ ಮಾಡುವಂತಹ ರೂಪ ಯಾವುದು ಅಂತ ಕೇಳಿದ್ರೆ ಅದು ಜನಾರ್ದನ. ನ ಜಾಯತೆ ಈಯತಿ ಚ ಸಂಸಾರಮಿತಿ ಜನಾರ್ದನ ತಥಾಹಿ ಬಾಭ್ರವ್ಯ ಶಾಖಾಯ ಸಭೂಯ ಸಜನಾರ್ದನ ಅಂತ ಹೇಳಿಕೊಂಡು ನ ಜಾಯತೆ ಈಯತಿ ಚ ಸಂಸಾರ ಜನಾರ್ದನ ಅಂತ ಹೇಳಿದ್ರೆ ಅದರ ಆ ಶಬ್ದವನ್ನು ಬಿಡಿಸುವಂತಹ ಬಗೆ ಹೇಗೆ ಅಂತ ಕೇಳಿದ್ರೆ ನ ಜಾಯತೆ ಈಯತಿ ಚ ಆ ರೂಪಕ್ಕೆ ಹುಟ್ಟು ಎಂಬುದಿಲ್ಲ. ನ ಜಾಯತೆ ಮತ್ತು ನಮ್ಮ ಎಲ್ಲ ಸಂಸಾರದಲ್ಲಿರ್ತಕ್ಕಂತಹ ಎಲ್ಲವನ್ನೂ ಕೂಡ ದೂರ ಮಾಡುತ್ತೆ. ಮತ್ತೊಂದು ಭಗವಂತ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದುಕೊಂಡು ಅವನು ಪ್ರೇರಣೆ ಈಗತವು ಒಂದು ಪ್ರೇರೆಯತಿ ನಮ್ಮ ದೇಹದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದುಕೊಂಡು ಅವನು ಪ್ರೇರಣೆಯನ್ನು ಮಾಡ್ತಾನೆ. ಆದ್ದರಿಂದಾಗಿ ಅವನನ್ನು ಜನಾರ್ದನ. ಅದಕ್ಕೋಸ್ಕರ ವಿಶೇಷವಾಗಿ ಆ ಜನಾರ್ದನ ರೂಪಿಯಾದಂತಹ ಭಗವಂತನ ಅವನ ಚಿಂತನೆಯನ್ನು ನಡೆಸಬೇಕು. ನಡೆಸುವ ಮೂಲಕವಾಗಿ ತಾನು ಕೃತಕೃತ್ಯನಾಗುತ್ತಾನೆ ಅಂತ ತುಂಬ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ. ಈ ಚಿಂತನೆಯನ್ನು ನಾವು ನಡೆಸುವ ಮೂಲಕವಾಗಿ ನಾವು ದೈನಂದಿನ ಯಾವುದೇ ಒಂದು ರೀತಿಯಲ್ಲಿಯೂ ಕೂಡ ಇದಕ್ಕೆ ಚಿತೆ ಮಾಡದೇ ಇರತಕ್ಕಂತಹ ರೀತಿಯಲ್ಲಿ ತಾನು ಇರಬೇಕು ಎಂಬುದನ್ನು ಹೇಳಿ ಅದಾದ ಮೇಲೆ ಮುಂದೆ ಭಗವಂತ ಯಾವ ರೀತಿಯಾಗಿ ಪಿತೃಕಾರ್ಯವನ್ನು ವಿಘ್ನಗಳು ಬಾರದೇ ಇರತಕ್ಕಂತಹ ರೀತಿಯಲ್ಲಿ ಅದನ್ನು ತಡೀತಾನೆ, ಅದನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ತಾನೆ ಅಂತ ಕೇಳಿದರೆ ಅದನ್ನು ನಮಗೆ ಹೇಳ್ತಾರೆ. 3,500 ಮೇಲೆ 105 ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಭಗವಂತ ಯಾವ ರೀತಿಯಾಗಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ಕೇಳಿದರೆ ಎಲ್ಲ ಕರರೂಪಿಯ ಕರನನ್ನು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಆಸುರಿ ಶಕ್ತಿಗಳನ್ನು ಕರ ತ್ರಿಶಿರ ಇತ್ಯಾದಿ ರಾಕ್ಷಸರನ್ನು ಆಸುರಿ ಶಕ್ತಿಗಳನ್ನು ಭಗವಂತ ಸಂಹಾರ ಮಾಡ್ತಾನೆ. ಅವರೆಲ್ಲರನ್ನೂ ಕೂಡ ಭಗವಂತ ಸಂಹಾರ ಮಾಡಿ ಅಂತಹ ರಾಮ ಏನಾಗಿದ್ದಾನೆ ಜನಾರ್ದನ ರೂಪದಿಂದಾಗಿ. ಅದೇ ಜನಾರ್ದನ ಶಬ್ದಕ್ಕೆ ಈಯತೇಚ ಎಲ್ಲ ಒಂದು ನಮ್ಮನ್ನು ನ ಜಾಯತೆ ಆ ಭಗವಂತನಿಗೆ ಹುಟ್ಟುವಿಕೆ ಎಂಬುದಿಲ್ಲ. ಅದಾದ ಮೇಲೆ ಈಯತೇಚ ಎಲ್ಲರನ್ನೂ ಕೂಡ ಪ್ರೇರಣೆ ಮಾಡ್ತಾನೆ, ಎಲ್ಲದಕ್ಕೂ ಕೂಡ ಮುಖ್ಯ ಕಾರಣನಾಗಿದ್ದಾನೆ. ಆದ್ದರಿಂದಾಗಿ ಅವನನ್ನು ಜನಾರ್ದನ. ಮತ್ತೊಂದು ಜನಾನ್ ಅರ್ಧಯತಿ ಇದು ಜನಾರ್ದನ ಅಂತ ನಮ್ಮನ್ನು ಇಲ್ಲಿಂದ ಬಿಡುಗಡೆಗೊಳಿಸಿ ನಮ್ಮನ್ನು ಮುಂದಿನ ಮುಕ್ತಿಯ ಕಡೆಗೆ ನಮ್ಮನ್ನು ಕೊಂಡು ಹೋಗತಕ್ಕಂಥವನು. ಆದ್ದರಿಂದ ಅವನು ಜನಾರ್ದನ ಎಂಬುದಾಗಿ ಹೇಳಿಕೊಂಡು ಅಂತಹ ಜನಾರ್ದನ ರೂಪಿಯಾದಂತಹ ಭಗವಂತನನ್ನು ವಿಶೇಷವಾಗಿ ಶ್ರಾದ್ದಾದಿಗಳ ಕಾಲದಲ್ಲಿ ಅವನು
ಉಪಾಸನೆಯನ್ನು ಮಾಡಬೇಕು. ಅಂತಹ ಜನಾರ್ದನ ರೂಪಿಯಾದಂತಹ ಭಗವಂತನ ಉಪಾಸನೆಯನ್ನು ಮಾಡುವ ಮೂಲಕವಾಗಿ ತಾನು ಕೃತಕೃತ್ಯನಾಗಬೇಕು ಎಂಬುದಾಗಿ ಹೇಳುತ್ತಾರೆ. ಇಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ 3555 ರೂಪಗಳಿಂದ ಯಾವುದೇ ರೀತಿಯಾಗತಕ್ಕಂತಹ ಶ್ರಾದ್ದಾದಿಗಳಲ್ಲಿ ಸಮಾರಾಧನೆಗೆ ಯಾರು ನಿಷ್ಠೆಯಿಂದ ಶ್ರದ್ಧೆಯ ಕ್ರಿಯಮಾಣ, ಯಾವತ್ತೂ ಕೂಡ ಶ್ರಾದ್ದ ಅಂತ ಹೇಳಿದ್ರೆ ಅದು ಶ್ರದ್ಧೆಯಿಂದ ತಾನು ಕಾಟಾಚಾರಕ್ಕೋಸ್ಕರವಾಗಿ ಅದರಲ್ಲಿ ಯಾವುದೇ ಒಂದು ಕಿಂಚಿತ್ತೂ ಕೂಡ ಅವನಿಗೆ ಮನಸ್ಸಿನಲ್ಲಿ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲದೆ ಕೇವಲ ಕಾಟಾಚಾರಕ್ಕೋಸ್ಕರವಾಗಿ ಮಾಡುವಂತಹ ಶ್ರಾದ್ದಾದಿಗಳಲ್ಲ, ಅದನ್ನು ಭಕ್ತಿಯಿಂದ ಅವರ ಋಣ ಪರಿಹಾರಕ್ಕೋಸ್ಕರವಾಗಿ ಪಿತೃದೇವತೆಗಳನ್ನು ಆರಾಧನೆ ಮಾಡುವ ಮೂಲಕವಾಗಿ ತಾನು ತನ್ನ ಕರ್ತವ್ಯವನ್ನು ಮಾಡುವಂತಹದ್ದು. ಮಾಡಿದರ ಅಂತಾದರೆ ಆವಾಗ ಎಲ್ಲವನ್ನೂ ಕೂಡ ಭಗವಂತ ಏನು ಮಾಡ್ತಾನೆ, ಎಲ್ಲ ಏನಾದರೂ ಕೂಡ ವಿಘ್ನಗಳು ಬರುವಂತಹ ಸಂದರ್ಭವಿತ್ತು ಅಂತಾದರೆ ಆ ಎಲ್ಲವನ್ನೂ ಕೂಡ ಭಗವಂತ ಪರಿಹಾರ ಮಾಡ್ತಾನೆ. ಅದನ್ನು ಬಾರದಂತೆ ಬಹುಪ್ರಕಾರ ಖರಾರಿ ಕಾಪಾಡುವನು ಸರ್ವ ಶರೀರಗಳೆಂದು ಅವರವರ ಹೆಸರಿಂದ ಕರೆತರಲಿ. ಭಗವಂತ ಆಯಾಯ ನಾಮದಿಂದಾಗಿ ಎಲ್ಲ ರೀತಿಯಾಗಿಯೂ ಕೂಡ ತಾನು ಇದ್ದುಕೊಂಡು ಆ ಎಲ್ಲ ಕರ್ಮಾಂಗವನ್ನು ನಡೆಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಅದಕ್ಕೋಸ್ಕರ ನಮಗೆ ತುಂಬ ಮಹತ್ವವನ್ನು ಕೊಟ್ಟದ್ದು ಶ್ರಾದ್ದಾದಿಗಳಿಗೆ. ಅದರಲ್ಲಿ ಯಾವ ಕಾಲಕ್ಕೂ ಕೂಡ ತಾನು ಸಂಕೋಚಾದಿಗಳನ್ನು ಅಥವಾ ಇನ್ನಿತರ ಔದಾಸೀನ್ಯವನ್ನು ಇತ್ಯಾದಿಗಳನ್ನು ಮಾಡಲೇಬಾರದು. ತಾನು ಆ ಋಣವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ತಾನು ತನ್ನ ಕರ್ಮಾಂಗವನ್ನು ಮಾಡಲೇಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಇದನ್ನು ರಾಮನು ಕೂಡ ದಶರಥನಿಗೆ ತನ್ನ ರಾಮ ತನ್ನ ತಂದೆಯಾಗಿರತಕ್ಕಂತಹ ದಶರಥನಿಗೆ ಗಯದಲ್ಲಿ ಬೇಕಾಗಿರತಕ್ಕಂತಹ ಕ್ರಿಯೆಗಳನ್ನು, ಬೇಕಾಗಿರತಕ್ಕಂತಹ ಶ್ರಾದ್ದಾದಿಗಳನ್ನು ಮಾಡುವ ಮೂಲಕವಾಗಿ ಅವನು ಮಾಡಿದ್ದಾನೆ. ಅದನ್ನು ನಾವು ಇದು ಲೋಕ ಶಿಕ್ಷಣ. ಭಗವಂತನೂ ಕೂಡ ರಾಮರೂಪನಾಗಿ ಭಗವಂತ ಅವತಾರವನ್ನು ಮಾಡಿದಾಗ ಆ ರಾಮರೂಪದಲ್ಲಿ ಭಗವಂತ ತನ್ನ ತಂದೆಯಾಗಿರತಕ್ಕಂತಹ ದಶರಥನಿಗೆ ಎಲ್ಲ ಔರ್ಧದೈಹಿಕ ಕ್ರಿಯೆಗಳು, ಅದಾದ ಮೇಲೆ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಕರ್ಮಗಳನ್ನು ಭಗವಂತ ಮಾಡುವ ಮೂಲಕವಾಗಿ ಶ್ರಾದ್ದಾದಿಗಳಿಗೆ ತುಂಬ ಮಹತ್ವವನ್ನು ಕೊಡುವ ಮೂಲಕವಾಗಿ ಭಗವಂತ ಲೋಕದ ಜನರಿಗೆ ಶಿಕ್ಷಣೆಯನ್ನು ಕೊಟ್ಟಿದ್ದಾನೆ ಎಂಬುದನ್ನು ನಾವು ನೋಡಬಹುದು. ಹೀಗೆ ಅವನನ್ನು ಚಿಂತನೆ ಮಾಡಿ ಅದಾದ ಮೇಲೆ ಭಗವಂತನನ್ನು ವಿಶೇಷವಾಗಿ ಶ್ರಾದ್ದಾದಿಗಳಲ್ಲಿ ಚಿಂತನೆ ಮಾಡಬೇಕು ಅಂತ. ಯಾಕೆ ಅಂತ ಕೇಳಿದರೆ ಕಠೋಪನಿಷತ್ತು ಇದನ್ನು ಹೇಳ್ತದೆ. ನಾಚಿಕೇತಂ ಉಪಾಖ್ಯಾನಂ ಪ್ರತ್ಯಪ್ರೋಕ್ತಂ ಸನಾತನಂ ಉಕ್ತ್ವಾ ಶ್ರುತ್ವಾ ಚ ಮೇಧಾವಿ ಬ್ರಹ್ಮಲೋಕೆ ಮಹೀಯತೆ ಯೈಮಂ ಪರಮಂ ಗೃಹ್ಯಂ ಶ್ರಾವಯೇತ್ ಬ್ರಹ್ಮ ಸಂಸದಿ ಪ್ರಯತ ಶ್ರದ್ಧಕಾಲೇವ ತದಾನಂತ್ಯಾಯ ಕಲ್ಪತೆ ಎಂಬಂತಹ ಮಾತನ್ನು ಹೇಳ್ತಾರೆ. ಮೃತ್ಯುಪ್ರೋಕ್ತಂ ನಾಚಿಕೇತ ಅವರು ಯಮ ನಚಿಕೇತನಿಗೆ ಉಪದೇಶವನ್ನಾಗಿ ಹೇಳಿರತಕ್ಕಂತಹದ್ದು ಕಠೋಪನಿಷತ್ತು. ಅಂತಹ ಕಠೋಪನಿಷತ್ತು ಭಗವಂತನಿಗ ಒಂದು ಅತ್ಯದ್ಭುತವಾದಂತಹ ವಿಚಾರವನ್ನು ಆ ಎಲ್ಲ ಸಮಗ್ರವಾಗಿರತಕ್ಕಂತಹ ಕಠೋಪನಿಷತ್ತಿನಲ್ಲಿ ಆ ಭಗವಂತನ ಇಷ್ಟವಾಗಿರತಕ್ಕಂತಹ ರೂಪದ ಚಿಂತನೆಯನ್ನು ಅಲ್ಲಿ ಹೇಳಿದ್ದಾರೆ. ಅದನ್ನು ಯಾರು ಈ ಶ್ರಾದ್ದಾದಿಗಳ ಕಾಲದಲ್ಲಿ ಯಾರು ಅದನ್ನು ಚಿಂತನೆ ಮಾಡ್ತಾರೋ, ಯಾರು ಅದನ್ನು ಪಠನೆ ಮಾಡ್ತಾರೋ ಅವನಿಗೆ ಅನಂತವಾಗಿರತಕ್ಕಂತಹ ಫಲ ಇದೆ. ಅವನಿಗೆ ಉಕ್ತ್ವಾ ಶ್ರುತ್ವಾ ಚ ಮೇಧಾವಿ ಬ್ರಹ್ಮಲೋಕೆ ಮಹೀಯತೆ. ಅವನ ಫಲ ಏನು ಕೇಳಿದರೆ ಬ್ರಹ್ಮಲೋಕೆ ಮಹೀಯತೆ. ತಾನು ವಿಶೇಷವಾಗಿ ಭಗವಂತನ ಲೋಕದಲ್ಲಿ ಬ್ರಹ್ಮಲೋಕದಲ್ಲಿ ತಾನಿರ್ತಾನೆ, ಬ್ರಹ್ಮನಿಗೆ ಭಗವಂತನಲ್ಲಿ ತಾನಿರ್ತಾನೆ ಅಂತ ಎಂಬುದಾಗಿ ಅಷ್ಟು ಮಹತ್ವವನ್ನು ಹೇಳ್ತಾರೆ. ಮತ್ತು ಈ ಕಠೋಪನಿಷತ್ತಿನ
ಪಾರಾಯಣ, ಕಠೋಪನಿಷತ್ತಿನ ಚಿಂತನೆ ಇದೆಲ್ಲವೂ ಕೂಡ ಅನಂತ್ಯಾಯ ಕಲ್ಪತೆ. ಅದು ನಮ್ಮನ್ನು ಅನಂತತ್ವದ ಕಡೆಗೆ, ನಮ್ಮನ್ನು ಮುಕ್ತಿಯ ಕಡೆಗೆ ಕೊಂಡು ಹೋಗುವಂತಹದ್ದು. ಅದಕ್ಕೋಸ್ಕರ ಕಠೋಪನಿಷತ್ತನ್ನು ವಿಶೇಷವಾಗಿ ಶ್ರಾದ್ದಾದಿಗಳಲ್ಲಿ ಅದನ್ನು ಪಠಣೆ ಮಾಡುವಂತಹದ್ದು, ಅದನ್ನು ಪಠಣೆ ಮಾಡುವಂತಹದ್ದಿದೆ. ಹೀಗೆ ಅಂತಹ ಭಗವಂತನನ್ನು ನಾವು ಚಿಂತನೆ ನಡೆಸಬೇಕು. ಅಂತಹ ಮೃತ್ಯುಪ್ರೋಕ್ತಂ, ಇದು ಸಾಮಾನ್ಯವಾದದ್ದಲ್ಲ. ಮೃತ್ಯುಪ್ರೋಕ್ತಂ ಸನಾತನಂ, ಮೃತ್ಯುವಿನಿಂದ ಹೇಳಲ್ಪಟ್ಟಿರತಕ್ಕಂತಹದ್ದು. ಸಾಕ್ಷಾತ್ ಯಮ ಇದನ್ನು ತಿಳಿಸಿರತಕ್ಕಂತಹದ್ದು. ಅಂತಹ ಮೃತ್ಯುಪ್ರೋಕ್ತವಾಗಿರತಕ್ಕಂತಹ ಈ ಇದನ್ನು ತಾನು ಚಿಂತನೆ ನಡೆಸಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಮುಂದೆ ಇನ್ನೊಂದು ಏದಂ ದೇವದೇವಸ್ಯ ಮತ್ತು ದೈವೇ ಪಿತೃಯಥ ಮಾನುಷೇ ಯತ್ರಾನುಕೀರ್ತ್ಯತ ತತ್ತೇಷಾಂ ಸುಕೃತಂ ವಿದುಃ ಅಂತ ಹೇಳಿಕೊಂಡು ಸಾಧ್ಯವಾದರಲ್ಲಿ ಗೀತಾನ ಸಪ್ತಮಾಧ್ಯಾಯ, ಗೀತೆಯಲ್ಲಿ 7ನೇ ಅಧ್ಯಾಯ. ಅದಾದ ಮೇಲೆ ಇದು ಜಂತುವಿನ ಜರ ಮೃತ್ಯು ಇದೆಲ್ಲವನ್ನೂ ಕೂಡ ದೂರ ಮಾಡುತ್ತದೆ. ಇನ್ನು ಸಪ್ತಮಾಧ್ಯಾಯವನ್ನು ವಿಶೇಷವಾಗಿ ತಾನು ಮಾಡಲೇಬೇಕು ಎಂಬುದನ್ನು ಇಷ್ಟು ಮಹತ್ವವನ್ನು ಹೇಳಿಕೊಂಡು ತುಂಬ ಮಹತ್ವಪೂರ್ವಕವಾಗಿ ಹೇಳಿರತಕ್ಕಂತಹದ್ದು ಎಂಬುದಾಗಿ ನಮಗೆ ಹೇಳಿದ ನಂತರ ಮುಂದೆ ಈ ಷಣ್ಣವತಿ ಅಂತ ಏನಿದೆ ಅದನ್ನು ಆ ಶಬ್ದದ ಅರ್ಥವನ್ನು ಹೇಳ್ತಾರೆ. ಭಗವಂತ ಷಟ್ ನವತಿ, ನವತಿ ಶಬ್ದಕ್ಕೆ 90 ಅಂತ ಅರ್ಥ. 90 ಅಧಿಕವಾಗಿರತಕ್ಕಂತಹ 6 ಅಂದರೆ 96ರ ಚಿಂತನೆಯನ್ನು ಹೇಳ್ತಾರೆ. ಭಗವಂತ ಯಾಕೆ ಅವನು ಷಣ್ಣವತಿ ಅಂತ ಆದರೆ ಅದಕ್ಕೆ ಅದನ್ನು ಹೇಳ್ತಾರೆ. ಏನು ಅಂತಂದರೆ ಷಣ್ಣವತಿ ಎಂಬ 2 ಅಕ್ಷರ ಈಡ್ಯನು ಷಣ್ಣವತಿ ನಾಮದಲ್ಲಿ. ಇಲ್ಲಿ ಎಷ್ಟು ಶಬ್ದಗಳಿದೆ ಅಂತ ಕೇಳಿದ್ರೆ ಷಟ್ ನವತಿ ಅಂತ. ಅದರಲ್ಲಿ ಒಂದೊಂದು ಶಬ್ದಗಳನ್ನು ನಾವು ಚಿಂತನೆ ನಡೆಸೋದು ಹೇಗೆ ಅಂತ ಕೇಳಿದ್ರೆ ಷಡ್ ಭಗವಂತ ಷಡ್ಗುಣೈಶ್ವರ್ಯ ಸಂಪನ್ನ, ಐಶ್ವರ್ಯಸ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣ ಭಗ ಇತೀರಣ ಅಂತ ಈ 6 ಭಗ ಅಂತ ಕರೀತಾರೆ. ಅಂತಹ ಷಡ್ಗುಣ ಸಂಪನ್ನನಾಗಿರತಕ್ಕಂಥವನು ಭಗವಂತ. ಷಟ್ ಅಂದರೆ ಇಲ್ಲಿ ಒಂದು ಶಬ್ದ ಆಯಿತು, ಷಟ್ ನವತಿ. ಇನ್ನು ನಕಾರದಲ್ಲಿ ಭಗವಂತನನ್ನು ನ ಇತಿ ಆನಂದ, ಭಗವಂತ ಆನಂದಪೂರ್ಣ, ಅವನಲ್ಲಿ ಆನಂದ ಕಿಂಚಿತ್ತು ಅಂತ ಇಲ್ಲವೇ ಇಲ್ಲ. ಆನಂದ ಎಂಬುದು ಪೂರ್ಣ. ಅದು ಹೇಗಿದೆ ಎಷ್ಟಿದೆ ಕೇಳಿದ್ರೆ ಅದು ಅನಂತವಾಗಿದೆ, ಅದಕ್ಕೆ ಕೊನೆ ಎಂಬುದು ಇಲ್ಲವೇ ಇಲ್ಲ. ಅಂತಹ ಅನಂತವಾಗಿರತಕ್ಕಂತಹ ಆನಂದವನ್ನು ಉಳ್ಳವನು. ಅಷ್ಟು ಮಾತ್ರವಲ್ಲ, ಆನಂದ ಮಾತ್ರವ ಅಂತ ಕೇಳಿದ್ರೆ ಆನಂದ ಅಲ್ಲ, ಆನಂದ, ಜ್ಞಾನ, ಸುಖ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಪೂರ್ಣವಾಗಿದೆ. ಇದು 2ನೇದು. ಇನ್ನು ಭಗವಂತ ನಾವು ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿಕೊಂಡು ಭಗವಂತ ಎಂಬಂತಹ ಒಂದು ಏಕಾಕ್ಷರ ಶಬ್ದವನ್ನು ಹೇಳ್ತಾರೆ. ಅಲ್ಲಿ ಭಗವಂತ ವರಣೀಯ, ಭಗವಂತ ಹೂವಃ ಸುವಹ ಅಂತ ಹೇಳಿದಾಗ ಅಲ್ಲಿ ಭಗವಂತನನ್ನು ಸುವ ಅಂತ ಎಂಬಂತಹ 2 ಶಬ್ದವನ್ನು ಹೇಳ್ತಾರೆ. ಭಗವಂತ ಯಾಕೆ ಅಂತ ಕೇಳಿದ್ರೆ ವರ್ಣೀಯತ್ವಾತು ವರ, ಭಗವಂತ ಎಲ್ಲರಿಂದಲೂ ಕೂಡ ವರ್ಣಯೋಗ್ಯ, ಭಗವಂತ ವರ್ಣಯೋಗ್ಯ, ಇಡೀ ಜಗತ್ತನ್ನು ಧಾರಣೆ ಮಾಡ್ತಾನೆ. ವರ್ಣೀಯತ್ವಾತು ವರಹ, ಅಂತಹ ಭಗವಂತ ಷಟ್ ನವತಿ. ಇನ್ನೊಂದೇನು ಅಂತ ಕೇಳಿದ್ರೆ ಎಲ್ಲವನ್ನು ತಿರೋಧಾನಕರ್ತ ಅಂತ ಇನ್ನೊಂದು ಭಗವಂತನ ವಿಶಿಷ್ಟವಾದಂತಹ ಅಂಶವನ್ನು ಹೇಳ್ತಾರೆ. ಯಾರ್ಯಾರಿಗೆ ಯಾವ ರೀತಿಯಾಗಿರತಕ್ಕಂತಹ ಜ್ಞಾನ ಬೇಕೋ ಅದನ್ನು ಕೊಡ್ತಾನೆ. ಇನ್ನು ಕೆಲವರಿಂದ ಅವರೆಲ್ಲ ಜ್ಞಾನವನ್ನು ಕೂಡ ದೂರ ಮಾಡ್ತಾನೆ, ತಿರೋಧಾನ. ಅವರೆಲ್ಲ ಜ್ಞಾನ ಯಾರಿಗೆ ಬೇಕೋ ಅವರಿಗೆ ಜ್ಞಾನವನ್ನು ಕೊಡ್ತಾನೆ, ಯಾರಿಗೆ ಜ್ಞಾನ ಬೇಕಾಡಿಲ್ವೋ ಅವರಿಗೆ ಭಗವಂತ ಜ್ಞಾನವನ್ನು ಕೊಡುವುದಿಲ್ಲ. ಹೀಗೆ ಭಗವಂತ ಷಟ್ ನವತಿ ಎಲ್ಲ ಶಬ್ದಗಳಿಂದಲೂ ಕೂಡ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ.
ಇಂತಹ ಭಗವಂತನನ್ನು ಯಾರು ಚಿಂತನೆ ನಡೆಸ್ತಾರೆ ಹೇಗೆ ಅಂತ ಕೇಳಿದ್ರೆ, ಸದ್ಭಕ್ತಿ ಯಾವುದು ಬೇಕು ಅಂತ ಕೇಳಿದ್ರೆ ಹೊರಗಿನ ದಾಂಭಿಕವಾಗಿರತಕ್ಕಂತಹದ್ದನ್ನು ಹೇಳಿಲ್ಲ. ಭಗವಂತನಿಗೆ ಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ, ಯಾವುದೋ ಒಂದು ನಿರ್ನಿಮಿತ್ತವಾಗಿರತಕ್ಕಂತಹ ನಿರ್ವ್ಯಾಜ ನಿಶ್ಚಲ ಸದ್ಗುಣಗಣ ಬೃಹತಿ ಶಾಶ್ವತೀ ಆಶುದೇವ. ನಾವು ಪ್ರಾಣದೇವರಲ್ಲಿ ಹೇಳುವುದು ಏನು ಅಂತ ಕೇಳಿದ್ರೆ, ನಿರ್ವ್ಯಾಜ ನಿಶ್ಚಲ ಸದ್ಗುಣಗಣ ಬೃಹತಿ, ಇದಿಷ್ಟು ನಮ್ಮಲ್ಲಿರಬೇಕು. ಯಾವುದು ಹೇಳಿದ್ರೆ ನಿರ್ವ್ಯಾಜ, ನಮ್ಮಲ್ಲಿರತಕ್ಕಂತಹದ್ದು ನಿರ್ವ್ಯಾಜ. ಯಾವುದೋ ಒಂದು ಕೇಳಿಕೊಂಡು ಯಾವುದೋ ಒಂದು ಅಪೇಕ್ಷೆಯನ್ನು ಪಟ್ಟುಕೊಂಡು ಭಗವಂತನಿಂದ ಕೇಳುವುದಲ್ಲ, ನಿರ್ವ್ಯಾಜ. ಮತ್ತೊಂದು ನಿಶ್ಚಲ. ಇನ್ನೊಂದು ಮುಖ್ಯವಾಗಿರತಕ್ಕಂತಹ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ಚಂಚಲ. ಅದರಲ್ಲಿ ಯಾವುದೇ ಕಾಲಕ್ಕೂ ಕೂಡ ಅಲುಗಾಡಬಾರದು. ಅಂದರೆ ಒಂದು ಭಗವಂತ ಕೊಡ್ತಾನೋ ಇಲ್ವೋ ಈ ರೀತಿಯಾಗಿರ್ತಕ್ಕಂತಹ ಚಾಂಚಲ್ಯ ಭಾವನೆ ಇದಿರಬಾರ್ದು. ನಿಶ್ಚಂಚಲ, ಚಂಚಲ ಎಂಬುದು ಇರಬಾರ್ದು. ನಿರ್ವ್ಯಾಜ ನಿಶ್ಚಲ, ಅದು ದೃಢವಾಗಿರತಕ್ಕಂತಹದ್ದಾಗಬೇಕು. ನಿರ್ವ್ಯಾಜ ನಿಶ್ಚಲ. ಮತ್ತೊಂದು ಶಾಶ್ವತಿ, ಅದು ಯಾವತ್ತೂ ಕೂಡ ಒಂದೇ ರೀತಿಯಾಗಿರಬೇಕು. ಅದರಲ್ಲಿ ಯಾವ ಕಾಲಕ್ಕೂ ಕೂಡ ಒಂದು ಸಮಯದಲ್ಲಿ ಇರುವಂತಹದ್ದು, ಇನ್ನೊಂದು ಸಮಯದಲ್ಲಿ ಹೋಗುವಂತಹದ್ದು, ಆ ರೀತಿಯಾಗಿರ್ತಕ್ಕಂತಹ ಭಕ್ತಿಯನ್ನು ಯಾವತ್ತೂ ಕೂಡ ಮಾಡಬಾರದು. ಅಂತಹ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು. ಅಂತಹ ಭಕ್ತಿಯನ್ನು ಮಾಡಿದವನಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಒಳ್ಳೆಯ ತನ್ನ ಪದವಿಯನ್ನು, ತನ್ನ ಹತ್ತಿರಕ್ಕೆ ಬರುವಂತಹ ಯೋಗ್ಯತೆಯನ್ನು ಭಗವಂತ ಕಲಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಪುಣ್ಯಕರ್ಮವ ಸ್ವೀಕರಿಸಿ, ಅದಕ್ಕೋಸ್ಕರ ನಾವು ಮಾಡುವಂತಹ ಕರ್ಮಗಳು ಅದು ಹೇಗಿರಬೇಕು ಅಂತ ಹೇಳಿದ್ರೆ, ಪುಣ್ಯ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ಒಳ್ಳೆಯ ಕರ್ಮಗಳನ್ನು ಮಾಡಿ ಅದಾದ ಮೇಲೆ ಕಾರುಣ್ಯ ಸಾಗರ, ಭಗವಂತನಿಗೆ ಹೆಸರು ಏನು ಕೇಳಿದ್ರೆ ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯ ಮೇತೆ ಅಂತ ಹೇಳಿದ ಹಾಗೆ, ಭಗವಂತನಲ್ಲಿ ಕರುಣೆ ಎಂಬುದು ಅದು ಪೂರ್ಣವಾಗಿದೆ. ಅದು ಅಬ್ಧಿ ಸಮುದ್ರದಂತಿದೆ. ಭಗವಂತನಲ್ಲಿ ಕಾರುಣ್ಯ ಎಂಬುದು ಅಬ್ಧಿ, ಅನಂತವಾಗಿರತಕ್ಕಂತಹದ್ದು, ಅದು ಅಬ್ಧಿ ಸದೃಶವಾಗಿರತಕ್ಕಂಥದ್ದು. ಹೇಗೆ ಸಮುದ್ರದಲ್ಲಿ ನೀರು ಅದು ಹೇರಳವಾಗಿದೆಯೋ ಅದೇ ರೀತಿಯಾಗಿ ಭಗವಂತನಲ್ಲಿರತಕ್ಕಂತಹ ಕಾರುಣ್ಯ ಅದು ಅಬ್ಧಿ ಸಮುದ್ರ. ಅಂತಹ ಕರುಣಾಬ್ಧಿಯಾಗಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಭವ ಅಬ್ಧಿಪೋತ, ನಮ್ಮನ್ನು ಭವ ಅಬ್ಧಿಪೋತ, ಇದನ್ನು ಈ ಸಂಸಾರದಿಂದಾಗಿ ನಮ್ಮನ್ನು ಮುಂದಕ್ಕೆ, ನಾವು ಇದರಿಂದ ಮುಂದಕ್ಕೆ ಹೋಗುವಂತೆ, ನಾವು ಇಲ್ಲಿಂದ ಮತ್ತೆ ಯಾವತ್ತೂ ಕೂಡ ಇಲ್ಲಿಗೆ ಬಾರದೇ ಇರತಕ್ಕಂತಹ ರೀತಿಯಲ್ಲಿ ನಮ್ಮನ್ನು ಭಗವಂತ ದಾಟಿಸ್ತಾನೆ. ಜಗತ್ಕೋತ ಸದಾರ್ಜನಶರಣ ಶಾಪತಿ ದಾತು ಹೇ ಕರುಣಾಪೂರ್ಣವರಪ್ರಜನಿತಂ ಜ್ಞಾಪಯ ಮೇತೆ. ಆಚಾರ್ಯರ ಪದಸಸ್ತುತದಲ್ಲಿ ಹೇಳುವಂತಹ ತ್ರಿಜಗತ್ಕೋತ ಭಗವಂತ, ತ್ರಿಜಗತ್, ಇಡೀ ಜಗತ್ತಿಗೆ ನಾವೇ, ಇಡೀ ಜಗತ್ತಿಗೆ ಒಂದು ನಾವೇ. ಆ ಹಡಗು ಯಾರು ಕೇಳಿದ್ರೆ ಭಗವಂತ. ಅಂತಹ ಆ ಹಡಗಿನ ರೂಪದಲ್ಲಿರತಕ್ಕಂತಹ ಭಗವಂತ ತ್ರಿಜಗತ್ಕೋತ ಸದಾರ್ಚಿತ ಶರಣ, ಇಡೀ ಜಗತ್ತಿನಲ್ಲಿರತಕ್ಕಂತಹ ಎಲ್ಲರೂ ಕೂಡ ಯಾರನ್ನು ಆಶ್ರಯಿಸಿದ್ದಾರೆ ಕೇಳಿದ್ರೆ ಅವನನ್ನು ಆಶ್ರಯಿಸಿದ್ದಾರೆ. ಅಂತಹ ಭಗವಂತನನ್ನು ನಾವು ಶರಣು ಹೊಂದಬೇಕು. ಶರಣು ಹೊಂದುವ ಮೂಲಕವಾಗಿ ನಮ್ಮನ್ನು ಈ ಕಡಲಿನಿಂದ ನಮ್ಮನ್ನು ಮುಂದಕ್ಕೆ ಹೋಗುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಭಗವಂತ ಮುಂದೆ ಏನು ಹೇಳ್ತಾನೆ ಅಂತ ಕೇಳಿದ್ರೆ, ಈ ದೇಹ ಈ ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ, ತಂದೆ ತಾಯಿಗಳು ನಮಗೆ ದೇಹವನ್ನು ಕೊಟ್ಟರು. ತಂದೆಯ ಮೂಲಕವಾಗಿ ತಂದೆ ತಾಯಿಗಳು ಈ ದೇಹಕ್ಕೆ ಕಾರಣೀಕರ್ತರಾದರು. ದೇಹ ಎಂಬುದು ತಾಯಿಯ ಗರ್ಭದಲ್ಲಿ ಬಂತು. ಆ ಗರ್ಭದಲ್ಲಿ ಮಗು ಏನಾಯಿತು ಅಂತ ಕೇಳಿದ್ರೆ, ಮಗುವಿಗೆ ಬೇಕಾಗಿರತಕ್ಕಂತಹ ಬೆಳವಣಿಗೆಗಳು, ಮಗು 9 ತಿಂಗಳುಗಳ ಕಾಲ ತಂದೆಯಿಂದಾಗಿ ಅಲ್ಲಿ ತಾಯಿಯ ಗರ್ಭಕ್ಕೆ ಪ್ರವೇಶವನ್ನು ಮಾಡಿ, ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿ, ಅಲ್ಲಿಂದ ಬೆಳೀತಾ
ಒಂದು ದಿವಸ ಈ ಭೂಮಿಗೆ ಬಂದ. ಭೂಮಿಗೆ ಬಂದ ಮೇಲೆ ಭಗವಂತ ನಮಗೆ ಪ್ರಜ್ಞೆ ಏನಿರಬೇಕು ಕೇಳಿದ್ರೆ, ಇದು ಕೊಟ್ಟಿರತಕ್ಕಂತಹ ಶರೀರ ಎಲ್ಲಿಂದ ಬಂತು, ಯಾರು ಕೊಟ್ಟದ್ದು ಎಂಬಂತಹ ಒಂದು ಚಿಂತನೆ ನಮ್ಮಲ್ಲಿ ಇರಬೇಕು. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ದೇಹಗಳ ಕೊಡುವವನು ಅವರವರಹಗಳ ಕೊಡದಿಹನೆ, ಸುಮನ ಸಮೇತ ಮಂಗಳ ಚರಿತ ಸದ್ಗುಣಭರಿತ ಅನವರತ. ಭಗವಂತ ದೇಹವನ್ನು ಕೊಡ್ತಾನೆ, ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರಿಗೂ ಕೂಡ ದೇಹಾದಿಗಳನ್ನು ಕೊಡ್ತಾನೆ. ತಿರ್ಯಕ್ಯೋನಿಗಳಲ್ಲಿ ಅಡ್ಡವಾಗಿ ಬೆಳೆಯತಕ್ಕಂತಹ ಪ್ರಾಣಿಗಳಿಗೆ ಆ ರೀತಿಯಾಗಿರತಕ್ಕಂತಹ ಜನ್ಮವನ್ನು ಕೊಡ್ತಾನೆ. ಮನುಷ್ಯ ಜೀವರಾಶಿಗಳಿಗೆ ಮನುಷ್ಯ ಕೊಡ್ತಾನೆ. ಇನ್ನು ಪ್ರಾಣಿಗಳಿಗೆ ಹುಳ ಹುಪ್ಪಟೆ ಎಲ್ಲದಕ್ಕೂ ಕೂಡ ಭಗವಂತ ಏನು ಮಾಡ್ತಾನೆ, ಒಂದಲ್ಲ ಒಂದು ಶರೀರವನ್ನು ಕೊಡ್ತಾನೆ. ಆ ಎಲ್ಲದರಲ್ಲಿಯೂ ಕೂಡ ಶರೀರವನ್ನು ಕೊಟ್ಟು ಅದನ್ನು ಪಾಲನೆ ಮಾಡುವಂತಹ ಮುಖ್ಯನಾಗಿರ್ತಕ್ಕಂಥವನು ಯಾರು ಕೇಳಿದವನೇ. ಯಾಕೆ ಅಂತ ಕೇಳಿದ್ರೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದು ಮನುಷ್ಯನಲ್ಲಿ ಇತರರಲ್ಲಿ ಇರದೇ ಇರತಕ್ಕಂತಹ ಗುಣ ಯಾವುದು ಅಂತ ಕೇಳಿದ್ರೆ ಆಹಾರ ಮಿತ್ರ ಭಯಮೈತುನಂಚ ಸಾಮಾನ್ಯ ಮೇಧತೆ ಪಶುಭಿರ್ನರಾಣ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಆಹಾರ, ನಿದ್ರೆ, ಭಯ, ಮೈಥುನ. ಮತ್ತೊಂದು ಆಹಾರ ನಿದ್ರ ಭಯಮೈಥುನಂಚ ಸಾಮಾನ್ಯ ಮೇಧತೆ ಪಶುಭಿರ್ನರಾಣ. ಇದೆಲ್ಲವೂ ಕೂಡ ಸಾಮಾನ್ಯ, ಎಲ್ಲರಲ್ಲಿಯೂ ಕೂಡ ಇರುವಂತಹದ್ದು ಇದು ಸಾಮಾನ್ಯ. ಆದರೆ ವಿಶೇಷವಾಗಿ ಭಗವಂತನಲ್ಲಿ ಮಾತ್ರ ಎಲ್ಲರಿಗೂ ಮನುಷ್ಯನಲ್ಲಿರ್ತಕ್ಕಂತಹ ವಿಶಿಷ್ಟವಾದಂತಹ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ಜ್ಞಾನ. ಧರ್ಮೋ ಹಿತೇಶ ಅಧಿಕೋ ವಿಶೇಷ ಅಂತ. ಮನುಷ್ಯ ಯಾಕೆ ಇತರ ಪ್ರಾಣಿಗಳಿಗಿಂತ ಭಿನ್ನ, ಮನುಷ್ಯ ಯಾಕೆ ಇತರ ಪ್ರಾಣಿಗಳಿಗಿಂತ ವಿಲಕ್ಷಣ ಅಂತ ಕೇಳಿದ್ರೆ ಅವನಲ್ಲಿ ಧರ್ಮ ಪ್ರಜ್ಞೆ ಇದೆ. ಯಾವುದನ್ನು ಮಾಡಬೇಕು ಅಂತ ಗೊತ್ತಿದೆ, ಯಾವುದನ್ನು ಮಾಡಬಾರದು ಅಂತ ಗೊತ್ತಿದೆ. ಹೀಗೆ ಅವನಲ್ಲಿ ಈ ಧರ್ಮದ ಜ್ಞಾನ ಅಥವಾ ಇದರ ಒಳ್ಳೆಯ ಜ್ಞಾನವನ್ನು ಅವನು ಪಡೆದುಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನು ವಿಶೇಷ ವಿಶಿಷ್ಟ ಅಂತ ಹೇಳಿಕೊಂಡು ಅದರಲ್ಲಿ ಅವನು ವಿಶೇಷವಾಗಿರತಕ್ಕಂಥವನು ಎಂಬುದನ್ನು ಹೇಳ್ತಾರೆ. ಹೀಗೆ ಇದಕ್ಕೋಸ್ಕರ ಧರ್ಮ ಕಾರಣದಿಂದಾಗಿ ಭಗವಂತ ವಿಶೇಷ ಅಂತ ಆದ. ಅದನ್ನೇ ಜಗನ್ನಾಥದಾಸರು ಹೇಳುವಾಗ ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟು ಸಲಹುತ್ತಾನೆ. ಎಲ್ಲ ಪ್ರಾಣಿಗಳಿಗೆ ಬೇಕಾಗಿರತಕ್ಕಂತಹ ಆಹಾರವನ್ನು ಕೊಡ್ತಾನೆ. ಎಲ್ಲರನ್ನೂ ಕೂಡ ಹುಟ್ಟಿಸಿದಾತ ಹುಲ್ಲು ಮೇಯಿಸಲಿರೋನೆ ಅಂತ ಭಗವಂತ ನಮ್ಮನ್ನು ಜಗತ್ತಿಗೆ ತಂದಿದ್ದಾನೆ ಅಂತ ಹೇಳಿದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದನ್ನೇ ಜಗನ್ನಾಥದಾಸರು ಹೇಳುವಾಗ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ತಲ್ಲಡಿಸಿದರು ಕಂಡ್ಯ ತಾಳು ಮನವಿ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕನಕದಾಸರ ಮಾತು ನಮಗೆ ಅರ್ಥವಾಗಬೇಕು. ಏನು ಅಂತ ಕೇಳಿದ್ರೆ, ತಲ್ಲಡಿಸಲು ಕಂಡ್ಯ ಮನವೇ ತಾಳು ಮನವೇ. ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಏನು ಕೇಳಿದ್ರೆ ಅದು ಸಮಾಧಾನ. ನಮ್ಮಲ್ಲಿ ಅದೊಂದು ಬಿಟ್ಟು ಮತ್ತೆಲ್ಲವೂ ಇದೆ. ಯಾವ ಕಾಲಕ್ಕೂ ಕೂಡ ನಾವು ಸಮಾಧಾನವನ್ನು ತಂದುಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಭಗವಂತನನ್ನು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ವಿಶೇಷವಾಗಿ ನಾವು ನಮ್ಮ ತಾಳ್ಮೆಯನ್ನು ತಂದುಕೊಳ್ಳಬೇಕು. ತಾಳ್ಮೆಯನ್ನು ತಂದುಕೊಳ್ಳುವ ಮೂಲಕವಾಗಿ ಭಗವಂತ ನಮಗೆ ಎಲ್ಲ ಉಪಕಾರವನ್ನು ಮಾಡಿದ್ದಾನೆ. ಆ ಮಾಡಿದಂತಹ ಉಪಕಾರವನ್ನು ತಾನು ಸ್ಮರಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ ಚಿಂತನೆಯನ್ನು ನಡೆಸುವ ಮೂಲಕವಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಮತ್ತು ದೇವೋ ಯದಪಿ ಜಾತೋಯಂ ಮನುಷ್ಯ ಕರ್ಮಯೋಗತಃ ತಸ್ಯಾನ್ನಮೃತಂ ಭೂತ್ವಾ ದೇವೇ ತ್ವಪಯಾದಿ ಚ ಗಾಂಧರ್ವೇ ಭೋಗ್ಯರೂಪೇಣ ಪಶುತ್ತೇಜ ತೃಣಂ ಭವೇತ್ ಶ್ರಾದ್ದಂ ವಾಯುರೂಪೇಣ ನಾಗತ್ವೇ ಪ್ಯನುಗಚ್ಚತಿ ಫಲಂ ಭವತಿ ಭಕ್ಷ್ಯತ್ವೇ ರಾಕ್ಷಸೇ ಯಥಾವಿಷಂ. ಹೀಗೆ ಭಗವಂತ ಬೇರೆ ಬೇರೆ ರೀತಿಯಾಗಿ ಭಗವಂತ ಅನ್ನವನ್ನು ಕೊಡ್ತಾನಂತೆ. ಯಾರೆಲ್ಲ ಹುಟ್ಟಿದ್ದಾರೋ ಹುಟ್ಟಿದಂಥವರಿಗೆ ಭಗವಂತ ಮನುಷ್ಯ ಅವರವರ ಕರ್ಮಯೋಗಾನುಸಾರವಾಗಿ ಫಲವನ್ನು ಕೊಡ್ತಾನೆ. ಇನ್ನು ತಸ್ಯಾತ್ ಅನ್ನಮೃತಂ ಭೂತ್ವ ದೇವೇಶು ಅನುಯಾತಿ ಚ ದೇವತೆಗಳಿಗೆ ಅವರಿಗೆ ಬೇಕಾಗಿರತಕ್ಕಂತಹದ್ದನ್ನು ಕೊಡ್ತಾನೆ. ಗಾಂಧರ್ವೇ ಭೋಗರೂಪೇಣ
ಗಂಧರ್ವರಿಗೆ ಭೋಗಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಪಶುತ್ತೇಜ ತೃಣಂಬವೇತ್, ಪಶುಗಳಿಗಾಗುವಾಗ ತೃಣಾದಿಗಳನ್ನು ನೀಡುವ ಮೂಲಕವಾಗಿ ಭಗವಂತ ಅನುಗ್ರಹ ಮಾಡ್ತಾನೆ. ಇನ್ನು ಶ್ರಾದ್ದಂ ವಾಯುರೂಪೇಣ, ಶ್ರಾದ್ದದಲ್ಲಿ ವಾಯುರೂಪಗಳಾಗಿ ಪಿತೃದೇವತೆಗಳ ತೃಪ್ತಿಯನ್ನು ಕೊಡ್ತಾನೆ. ನಾಗತ್ವೇ ಪ್ಯನುಗಚ್ಚತಿ, ನಾಗಾದಿಗಳಲ್ಲಿಯೂ ಕೂಡ ವಾಯುವಿನ ರೂಪದಲ್ಲಿ ತಾನು ಅವರನ್ನು ತೃಪ್ತಿಪಡಿಸ್ತಾನೆ. ಫಲಂಭವತಿ ಪಕ್ಷಿತ್ವೇ, ಫಲವನ್ನು ಪಕ್ಷಿಗಳಿಗಾಗುವಾಗ ಭಗವಂತ ಫಲಾದಿಗಳನ್ನು ನೀಡುವ ಮೂಲಕವಾಗಿ ಅವರನ್ನು ತೃಪ್ತಿಪಡಿಸ್ತಾನೆ. ರಾಕ್ಷಸೇಜು, ರಾಕ್ಷಸಾದಿಗಳಿಗೂ ಅವರವರಿಗೆ ರುಧಿರ ವಜ್ಜ ಇತ್ಯಾದಿಗಳಿಗೆ ಭಗವಂತ ಕೊಡ್ತಾನೆ. ಮನುಷ್ಯತ್ವೇ ಅನ್ನಪಾನಾದಿ, ಮನುಷ್ಯರಲ್ಲಿ ಆಗುವಾಗ ಅವರವರ ಯೋಗ್ಯತಾನುಸಾರವಾಗಿ ಅನ್ನ ಪಾನ ಇತ್ಯಾದಿಗಳನ್ನು ನೀಡ್ತಾ ಎಲ್ಲ ಸಮಗ್ರವಾಗಿರತಕ್ಕಂತಹ ಜೀವರಾಶಿಗಳನ್ನು, ಸಮಗ್ರವಾಗಿರತಕ್ಕಂತಹ ಪ್ರಪಂಚದಲ್ಲಿ ಹುಟ್ಟಿರತಕ್ಕಂಥವರನ್ನು ಭಗವಂತ ಅನುಗ್ರಹ ಮಾಡ್ತಾನೆ, ಕಾಯ್ತಾನೆ ಅಂತ ಹೇಳ್ತಾರೆ. ಹಾಗಿದ್ರೆ ಭಗವಂತನ ಕಾರುಣ್ಯ ಇಷ್ಟು ಮಹತ್ತರವಾದದ್ದು. ಭಗವಂತ ಸಾಮಾನ್ಯವಾಗಿರತಕ್ಕಂಥವನಲ್ಲ ಎಂಬುದನ್ನು ನಾವು ಅನುಸಂಧಾನ ಮಾಡಬಹುದು. ಇನ್ನೊಂದು, ಭಗವಂತನನ್ನು ಕೂರ್ಮರೂಪ ತಾನು ತಾಳಿ ಆ ಬೆನ್ನಲ್ಲಿ ಆ ಬೆಟ್ಟವನ್ನು ಇಟ್ಟು ಭಗವಂತ ಏನು ಮಾಡಿದ, ಅವರನ್ನು ಅನುಗ್ರಹ ಮಾಡಿದ. ಹೀಗೆ ಎಲ್ಲರನ್ನೂ ಕೂಡ ಭಗವಂತ ಇನ್ನೊಂದು ಏನು ಅಂತ ಕೇಳಿದ್ರೆ, ಒಂದು ಒಳ್ಳೆಯ ದೃಷ್ಟಾಂತವನ್ನು ನೋಡೋದು ಅಂತಾದರೆ, ಗರ್ಭವತಿಯಾಗಿರತಕ್ಕಂತಹ ಸ್ತ್ರೀ, ಆ ಗರ್ಭವತಿ ತನ್ನ ಗರ್ಭದಲ್ಲಿರತಕ್ಕಂತಹ ಗರ್ಭವನ್ನು ರಕ್ಷಣೆ ಮಾಡಿಕೊಡ್ತಾಳೆ. ಗರ್ಭದಲ್ಲಿರತಕ್ಕಂತಹ ಗರ್ಭವನ್ನು ಅವಳು ಯಾವ ತೆರನಾಗಿ ರಕ್ಷಣೆ ಮಾಡ್ತಾಳೋ, ಆ ಗರ್ಭದಲ್ಲಿರತಕ್ಕಂತಹ ಮಗು, ತನ್ನ ಮಗು, ಆ ಮಗುವನ್ನು ಅವಳು, ಆ ಗರ್ಭಿಣಿ ಒಳ್ಳೆಯ ಅದಕ್ಕೆ ಬೇಕಾಗಿರತಕ್ಕಂತಹ ಕಾಲಕಾಲಕ್ಕೆ ಬೇಕಾಗಿರತಕ್ಕಂತಹ ಎಲ್ಲವನ್ನೂ ನೀಡುವ ಮೂಲಕವಾಗಿ ಅವಳು ಅದನ್ನು ರಕ್ಷಣೆ ಮಾಡ್ತಾಳೆ. ಭಗವಂತ ತನ್ನ ಉದರದಲ್ಲಿರತಕ್ಕಂತಹ ಜಗತ್ತು, ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟೋಪಶೋಪಿ ರಮಾರಮಸ್ಯ ಅಂತ ಹೇಳಿದ ಹಾಗೆ, ಭೂತೇ ನಿಜಾಶ್ರಯನಸ್ಯ ಹೃತ್ತಿ ಹೇತು ರಜ್ಜದುಷ್ಟ ಈಕ್ಷಾಭೋವ ಪರನಾಮ ನಿವೇಶಕಾಂತೆ. ಭಗವಂತ ಇಡೀ ಜಗತ್ತಿನಲ್ಲಿರತಕ್ಕಂತಹ ಎಲ್ಲರನ್ನೂ ಕೂಡ ಭಗವಂತ ಹಾಗಿದ್ದರೆ ರಕ್ಷಣೆ ಮಾಡದೇ ಇರ್ತಾನ. ಹೇಗೆ ಗರ್ಭಿಣಿಯು ಗರ್ಭದಲ್ಲಿರ್ತಕ್ಕಂತಹ ಮಗುವನ್ನು ರಕ್ಷಣೆ ಮಾಡಿಕೊಂಡಿರ್ತಾಳೋ, ಅದೇ ರೀತಿಯಾಗಿ ಭಗವಂತ ತನ್ನ ಉದರದಲ್ಲಿರತಕ್ಕಂತಹ ಜಗತ್ತು, ಇಡೀ ಜಗತ್ತು ಎಲ್ಲಿದೆ ಕೇಳಿದರೆ ಭಗವಂತನ ಉದರದಲ್ಲಿದೆ. ಅಂತಹ ಉದರದಲ್ಲಿರತಕ್ಕಂತಹ ಜಗತ್ತನ್ನು ಭಗವಂತ ಏನು ಮಾಡ್ತಾನೆ, ಅದನ್ನು ರಕ್ಷಣೆ ಮಾಡ್ತಾನೆ. ಅದನ್ನು ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು ನೋಡಿಕೊಂಡು ಹೋಗ್ತಾನೆ. ಹಾಗಿದ್ದರೆ ಆ ಭಗವಂತ ಆ ರೀತಿಯಾಗಿ ಎಲ್ಲರನ್ನೂ ಕೂಡ ಭಗವಂತ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಪ್ರಮಾಣ ಏನು ಕೇಳಿದ್ರೆ, ನಿರ್ಭರಮಪಿ ದಜಗರ್ಭಂ ನಿಯತಂ ರಕ್ಷೇತ್ ಪ್ರಸೂರ್ಯದ ಪ್ರೇಮ್ಣ ದುಕ್ಷಿಸ್ತಂ ಜಗದೇದ ರಕ್ಷೇ ನಿತ್ಯಂ ಜಗನ್ನಿಧಿ ನಿತ್ಯಂ. ಭಗವಂತ ಜಗತ್ತಿಗೆ ನಿಧಿ. ಯಾಕೆ ಅಂತ ಕೇಳಿದ್ರೆ, ಅವನ ಹೊಟ್ಟೆಯಲ್ಲಿ ಏನಿದೆ ಕೇಳಿದ್ರೆ ಇಡೀ ಜಗತ್ತಿದೆ. ಹೊಟ್ಟೆಯಲ್ಲಿರತಕ್ಕಂತಹ ಗರ್ಭಿಣಿ ಸ್ತ್ರೀಯು ಮಗುವನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾಳು, ಒಬ್ಬಳು ಗರ್ಭಿಣಿ, ಆ ಗರ್ಭಿಣಿ ಅವಳು ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾಳೆ. ಅಂತಹ ಮಗುವನ್ನು ರಕ್ಷಣೆ ಮಾಡ್ತಾಳೆ. ಅದೇ ರೀತಿಯಾಗಿ ಆ ಜಗತ್ತನ್ನು ಯಾವ ರೀತಿಯಾಗಿ ಅವಳು ರಕ್ಷಣೆ ಮಾಡ್ತಾಳು, ಅದೇ ಥರನಾಗಿ ಭಗವಂತ ಈ ಜಗತ್ತನ್ನು ರಕ್ಷಣೆ ಮಾಡ್ತಾನೆ. ಭಗವಂತನ ಸಾಮರ್ಥ್ಯ ಅದು ಸಾಮಾನ್ಯವಾದದ್ದಲ್ಲ. ಇಡೀ ಜಗತ್ತನ್ನು ರಕ್ಷಣೆ ಮಾಡುವ ಮೂಲಕವಾಗಿ, ಇಡೀ ಜಗತ್ತನ್ನು ತಾನು ಮುಂದಕ್ಕೆ ಕೊಂಡು ಹೋಗುವ ಮೂಲಕವಾಗಿ ಈ ಜಗತ್ತನ್ನು ತಾನು ಕೊಂಡೊಯ್ತಾನೆ. ಆ ಎಲ್ಲ ಜಗತ್ತಿನ ಭಾರವನ್ನು ತಾನು ವಹಿಸಿಕೊಂಡು ಈ ಜಗತ್ತಿನಲ್ಲಿರತಕ್ಕಂತಹ ಪಶು ಪ್ರಾಣಿ ಪಕ್ಷಿ ಎಲ್ಲರನ್ನೂ ಕೂಡ ಭಗವಂತ ರಕ್ಷಣೆ ಮಾಡಿಕೊಂಡಿರ್ತಾನೆ. ಅಂತಹ ಭಗವಂತನ ಕಾರುಣ್ಯ ಅದು ಸಾಮಾನ್ಯವಾದದ್ದಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತ ತುಂಬ ಕಾರುಣ್ಯದಿಂದಾಗಿ, ತುಂಬ ರೀತಿಯಾಗಿರ್ತಕ್ಕಂತಹ ಅನುಗ್ರಹದಿಂದಾಗಿ ಭಗವಂತ ರಕ್ಷಣೆ ನಡೆಸ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತ ಸ್ವಾಹಾರೂಪದಿಂದಾಗಿ ದೇವತೆಗಳನ್ನು
ತೃಪ್ತಿಪಡಿಸ್ತಾನೆ. ಸ್ವಧಾರೂಪದಿಂದಾಗಿ ಭಗವಂತ ಪಿತೃಗಳನ್ನು ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಸ್ವಧಾ ಸ್ವಾಹ ಅಂತ ಹೇಳಿಕೊಂಡು ಎರಡು. ಆ ಸ್ವಧಾ ಎಂಬುದು ಸ್ವಧಾ ಪಿತೃಭ್ಯ ಅಂತ, ಅದು ಪಿತೃಗಳಲ್ಲಿ ಪ್ರಯೋಗಿಸುವಂತಹದ್ದು. ಅದೇ ಆದಮೇಲೆ ಸ್ವಾಹ ಎಂಬುದು ಇದು ವಿಶೇಷವಾಗಿ ಯಾಗಾದಿಗಳಲ್ಲಿ, ದೇವತಾ ವಿಶಿಷ್ಟವಾಗಿರತಕ್ಕಂತಹ ಯಾಗಾದಿಗಳಲ್ಲಿ ಉಪಯೋಗಿಸುವಂತಹದ್ದು ಇದು. ಹೀಗೆ ಆ ಸದಾಸ್ವಾಹ ರೂಪದಿಂದಾಗಿ ಭಗವಂತ ಏನಾಗಿದ್ದಾನೆ, ಆಯಾಪತಿಯಾಗಿರ್ತಕ್ಕಂತಹ ವಾಸುದೇವ ಬ್ರಹ್ಮ ಮೊದಲಾಗಿರ್ತಕ್ಕಂತಹ ದೇವತೆಗಳಿಗೆ ಅವನು ಅನುಗ್ರಹವನ್ನು ಮಾಡ್ತಾನೆ. ಅದಾದ ಮೇಲೆ ಸ್ವಧಾರೂಪದಿಂದಾಗಿ ಭಗವಂತ ಪಿತೃಗಳಿಗೆ ಅನುಗ್ರಹವನ್ನು ಮಾಡ್ತಾನೆ. ಇದರಲ್ಲಿ ಸ್ವಧಾಸ್ವಾಹ ಅಂತ ಹೇಳಿದಾಗ ಪಿತೃಗಳಿಗೂ ಭಗವಂತ ಅವರಿಗೆ ಪಿತೃದೇವತೆಗಳಿಗೆ ಅವರಿಗೆ ಪಿತೃಗಳಲ್ಲಿರತಕ್ಕಂತಹ ದೇವತೆಗಳಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವರಿಗೆ ಬೇಕಾಗಿರತಕ್ಕಂತಹ ಅನುಗ್ರಹ ಅಂತ ಹೇಳಿದ್ರೆ ಅವರಿಗೆ ಏನನ್ನು ಕೊಡಬೇಕೋ ಅದೆಲ್ಲ ಕಾಲಕಾಲಕ್ಕೆ ನೀಡುವ ಮೂಲಕವಾಗಿ ಭಗವಂತ ಸ್ವಧಾ ತರಿಸಿಕೊಳ್ತಾನೆ. ಅದಾದ ಮೇಲೆ ಮುಂದೆ ಸ್ವಾಹ ಅಂತ ಹೇಳಿದಾಗ ಯಾಗಾದಿಗಳಲ್ಲಿ ನಾವು ತ್ಯಾಗಪೂರ್ವಕವಾಗಿ, ಉದ್ದೇಶ ತ್ಯಾಗಪೂರ್ವಕವಾಗಿ ಮಾಡುವಂತಹದ್ದನ್ನು ಸ್ವಾಹ ಅಂತ ಹೇಳ್ತೇವೆ. ಹೀಗೆ ಭಗವಂತ ಸ್ವಧಾ, ಅದೇ ರೀತಿಯಾಗಿ ಸ್ವಾಹ, ಈ ಎರಡೂ ರೂಪಗಳಿಂದಲೂ ಕೂಡ ಭಗವಂತ ತೃಪ್ತಿಯನ್ನು ಕೊಡ್ತಾನೆ ಎಂಬಂತಹ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಮುಂದಿನ ಭಾಗವನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ, ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಶ್ರೀಕೃಷ್ಣಾರ್ಪಿತಮಸ್ತು.